ಕ್ಷೇತ್ರದ ಸೂತ್ರಧಾರ ಪಾಂಡವರ ಪಾತ್ರಧಾರ ಯದುವಂಶಿತ ಮಾಧವ ವಾಸುದೇವ ಸಮರದಿ ಸೆಣೆಸಲು ನನ್ನನ್ನು ಕರೆದೆ ಸಮರದಿ ಸೆಣೆಸಲು ನನ್ನನ್ನು ಕರೆದೆ ಉಭಯ ಸೈನ್ಯದ ಮಧ್ಯದೇ ರಥವನ್ನು ನೀ ನಿಲ್ಲಿಸು ಉಭಯ ಸೈನ್ಯದ ಮಧ್ಯದೇ ರಥವನ್ನು ನೀ ನಿಲ್ಲಿಸು ಭೀಷ್ಮ ದ್ರೋಣರು ನನ್ನ ಪೂಜ್ಯರು ಶತ್ರುಗಳನ್ನು ಒಮ್ಮೆ ತೋರಿಸು ಭೀಷ್ಮ ದ್ರೋಣರು ನನ್ನ ಪೂಜ್ಯರು ಶತ್ರುಗಳನ್ನು ಒಮ್ಮೆ ತೋರಿಸು ಮಾಧವ ಕುರುಕ್ಷೇತ್ರದ ಸೂತ್ರಧಾರ ಪಾಂಡವರ ಪಾತ್ರಧಾರ ಯದುವಂಶಿತ ಮಾಧವ ವಾಸುದೇವ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಆ ಕ್ಷತ್ರಿಯ ಯೋಧರನ್ನೊಂದು ಬಾರಿ ತೋರಿಸುವುದೇವ ನಿನ್ನ ಇಚ್ಛೆ ಅರ್ಜುನ. ದುರ್ಯೋಧನನ ಹಿತಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣ ಪ್ರಣಯಗಳನ್ನಾಗಿ ಪರಿಗಣಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಆ ಕ್ಷತ್ರಿಯ ಯೋಧರನ್ನೊಂದು ಬಾರಿ ತೋರಿಸುವುದೇವ ನಿನ್ನ ಇಚ್ಛೆ ಅರ್ಜುನ. ವಿಜಯ 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 ಜವದೊಳ್ವೀಕ್ಷಿಸೆ ಮೆರವಿ ರಣಭುವಿಯ ಪರಿಯ ವಿಜಯ. ಅರ್ಜುನ ವಾಸುದೇವ ಕೌರವನು ತನ್ನ ಚದುರಂಗ ಬಲ ಸಮೇತವಾದ ಸೈನ್ಯವನ್ನು
ಪ್ರಚಂಡ ಚಂಡಮಾರುತದಂತೆ ಉನ್ಮಿಲಿತವಾದ ಸಾಗರದಂತೆ ಕಾಣ್ತಿರುವುದು. ಇತ್ತ ನೋಡು ಪಾರ್ಥ, ದುರ್ಯೋಧನನು ತನ್ನ ಪ್ರಿಯರಾದ ದುಶ್ಯಾಸನ ಸಹೋದರನೊಡಗೂಡಿ ಸೇನಾ ರಚನೆಯನ್ನು ಪರಿಶೀಲಿಸಿರುವನು. ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ದ್ರೋಣನು ನಿಂತಿರುವನು. ಅವರ ಬಲಭಾಗದಲ್ಲಿ ಒಲ್ಕಲಾಧಾರಿಯಾಗಿ ನಮ್ಮ ಕಡೆ ನೋಡ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಅಷ್ಟಶ್ವ ಶೋಭಿತವಾದ ರಥದಲ್ಲಿ ಶ್ವೇತವಸನತಾರೆಯಾಗಿ ಗಂಭೀರ ಮುದ್ರೆಯಿಂದ ಕುಳಿತಿರುವವನೇ ಕೌರವನ ಸೇನಾಧಿಪತಿ ಭೀಷ್ಮನು. ನೆರೆಗೂದಿಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರದ ಮುಕುಟವು ಬೆಳಗುತ್ತಿರುವುದು ನೋಡು. ಅವನೇ ನಿಮ್ಮ ಪೂಜ್ಯ ಪಿತಾಮಹ ಭೀಷ್ಮನು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಮಹಿಮನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಗುರುಪಿತ ಭೀಷ್ಮರಿಗೆ ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ ವಾಸುದೇವ. ಅರ್ಜುನ, ಇದೇನಾಶ್ಚರ್ಯ! ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ದೇವ? ಏಕೆ ಮಿತ್ರ ವಿಚಲಿತನಾಗಿರುವೆ? ಏಕೆ, ಏನಾಯಿತು? ವಾಸುದೇವ, ಏನೆಂದೂ ಹೇಳಲಿ. ಸಮರದಿ ಸೆಣೆಸಾಡೆನ ಕೃಷ್ಣ, ಸಮರದಿ ಸೆಣೆಸಾಡೆನ ಕೃಷ್ಣ. ವಾಸುದೇವ, ಸಮರದಿ ಸೆಣೆಸಾಡೆನ ಕೃಷ್ಣ, ಸಮರದಿ ಸೆಣೆಸಾಡೆನ ಕೃಷ್ಣ, ಸಮರದಿ ಸೆಣೆಸಾಡೆನ. ಜಾರುತ್ತಿದೆ ಗಾಳಿವ, ಸೋರುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಳಿವ, ಸೋರುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಳಿವ, ಸೋರುತ್ತಿದೆ ಕೈ ಕಾಲು. ಅಲ್ಪ ಭೋಗವ ಬಯಸಿ ಪಾತಕಿಗಾಲಾದೆ, ಅಲ್ಪ ಭೋಗವ ಬಯಸಿ ಪಾತಕಿಗಾಲಾದೆ. ಸಮರದಿ ಸೆಣೆಸಾಡೆನ ಕೃಷ್ಣ, ಸಮರದಿ ಸೆಣೆಸಾಡೆನ ಕೃಷ್ಣ, ಸಮರದಿ ಸೆಣೆಸಾಡೆನ, ಸಮರದಿ ಸೆಣೆಸಾಡೆನ. ಕುರು ಬಾಂಧವರ ಶಿರ ಛೇದಿಸೆನ, ಕುರು ಬಾಂಧವರ ಶಿರ ಛೇದಿಸೆನ. ವಾಸುದೇವ, ಕುರು ಬಾಂಧವರ ಶಿರ ಛೇದಿಸೆನ. ಪಾತಕಿ ನಾನಾದೆ ಪದವ ತೋರಿಸು ದೇವ, ಪಾತಕಿ ನಾನಾದೆ ಪದವ ತೋರಿಸು ದೇವ. ಸಮರದಿ ಸೆಣೆಸಾಡೆನ ಕೃಷ್ಣ, ಸಮರದಿ ಸೆಣೆಸಾಡೆನ ಕೃಷ್ಣ, ಸಮರದಿ ಸೆಣೆಸಾಡೆನ, ಸಮರದಿ ಸೆಣೆಸಾಡೆನ, ಸಮರದಿ ಸೆಣೆಸಾಡೆನ. ವಾಸುದೇವ, ಏನೆಂದು ಹೇಳಲಿ? ಅಂಗ ಪ್ರತಂಗಗಳಲ್ಲಿ ದಾರುಣಿಯ ಜ್ವಾಲೆ, ಬೇಸಿಗೆ ಬಿಸಿಲಿನಲ್ಲಿ
ಬೆಂದ ತಾವರೆಯಂತೆ ನನ್ನ ಮುಖವೂ ಬಾಡುತ್ತಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ಗಾಂಡೀವವು ಜಾರಿ ಕೆಳಗೆ ಬೀಳುತ್ತಿರುವುದು. ವಾಸುದೇವ, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ವಾಸುದೇವ. ಪರಮಾತ್ಮ, ಅರ್ಜುನ, ನನಗೆ ಈ ಯುದ್ಧವು ಬೇಡ, ರಥವನ್ನು ಹಿಂದಿರುಗಿಸು ವಾಸುದೇವ. ಕಶ್ಮಲಮಿದಂ ವಿಷಮೇ ಸಮೋಪಸ್ಥಿತಂ ಅನಾರ್ಯ ದುಷ್ಕಮಾ ಸ್ವರ್ಗಮಾ ಕೀರ್ತಿಕರಮರ್ಜುನ. ವಾಸುದೇವ, ಇಂಥ ವಿಷಮಾವಸರದಲ್ಲಿ ಇಂಥ ಕಶ್ಮಲವಾದ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು ಪಾರ್ಥ? ಕ್ಷತ್ರಿಯ ವೀರನಾಗಿ ಅನಾರಿನಂತೆ ವರ್ತಿಸುವಿದೆಯ? ಯುದ್ಧವು ಕ್ಷತ್ರಿಯ ಧರ್ಮ, ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ವಾಸುದೇವ, ಕಥಂ ಭೀಷ್ಮಂ ಆಶಂಕೆ ದ್ರೋಣಾಚ ಮಧುಸೂದನ ಮಧುಸೂದನ ಇಷ್ಟು ಮೇ ಪ್ರಯಸ್ತೋಮಿ ಪೂಜ್ಯಾಯಂ ಮಧುಸೂದನ ಮಧುಸೂದನ. ವಾಸುದೇವ, ಅರ್ಜುನ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮರು ನನ್ನ ಪೂಜ್ಯ ಪಿತಾಮಹರು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣೆಯನ್ನು ಕೊಟ್ಟ ಗುರುವು. ಪೂಜ್ಯ ಆಚಾರ್ಯರ ಮೇಲೆ ನಾನು ಬಾಣವನ್ನು ತೊಡುವುದೇ? ಸಜ್ಜನರ ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಮೇಲಲ್ಲವೇ ವಾಸುದೇವ? ಯಾರು ಯಾರನ್ನು ವಧಿಸುವುದು ಪಾರ್ಥ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸುಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಜಿಸಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಇಲ್ಲಿ ನೋಡು ಪಾರ್ಥ, ಭೀಷ್ಮ, ದ್ರೋಣ, ನಾನು ನೀನು ಕೂಡ ಅನೇಕ ಸಾರಿ ಜನ್ಮಿಸಿರುವೆವು, ಮುಂದೆಯೂ ಕೂಡ ಜನ್ಮಿಸುವೆವು. ಜನ್ಮ ಮೃತ್ಯುಗಳು ಆತ್ಮದ ಪ್ರವಾಸದ ಎರಡು ಹಂತಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಆಗಬೇಕಾದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಅಷ್ಟೇ. ವಾಸುದೇವ, ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ. ಗುರು ಬಾಂಧವರ ಶಿರವ ಕಡಿಯಲಾರೆ, ಗುರು ಬಾಂಧವರ ಶಿರವ ಕಡಿಯಲಾರೆ, ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ. ಹೇಳಿತನವಿದೇಕೆ ನೋಡು ನೋಡು ಪಾರ್ಥ. ದುಷ್ಟ ಶಿಕ್ಷಕನ ವಿಸ್ತಾರಕನ, ದುಷ್ಟ
ಈ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುವುದು. ಆದರೆ ನಾನು ಹೇಡಿಯಲ್ಲ. ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವರು. ಪಾರ್ಥ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘನೆ ಮಾಡಿದ ಪಾಪಕ್ಕೆ ಗುರಿಯಾಗುವೆ. ಶತ್ರುಗಳು ನಿನ್ನನ್ನು ಹೇಡಿಯೆಂದು ಅಳೆಯುವರು. ಆತ್ಮೀಯರು ನಿನ್ನನ್ನು ವಂಚಕನೆಂದು ನಿಂದಿಸುವರು. ನಿನ್ನ ಅಜ್ಞಾನದಿಂದ ಕರ್ಮ ಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ಸಂರಕ್ಷಣೆಯೋ ದೇವ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನೂ ತೋರಿಸು ದೇವ. ಪಾರ್ಥ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ಫಲಾನುಫಲಗಳನ್ನು ಚಿಂತಿಸದೆ ನಿನ್ನ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲಾನುಫಲಗಳು ಅಧೀನವಲ್ಲ. ಅಸ್ತ್ರಗಳನ್ನು ಧರಿಸು, ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಆಗ ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು ದೇವ? ಪಾರ್ಥ, ನಾನು ನೀನು ಕೂಡ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರಬೇಕು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಹವ್ಯಾತ್ಮಕನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವಾಗುವುದೋ ಆಗ ಆಗ ಅಧರ್ಮದ ಉತ್ಥಾನವಾಗುವುದು. ಆಗ ನಾನು ಜನ್ಮಿಸುವನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಯೇ ನನ್ನ ಅವತಾರದ ಉದ್ದೇಶವಾಗಿರುವುದು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ ದೇವ? ಉತ್ತರವನ್ನು ಕರುಣಿಸೋ ಮಹಾಮಹಿಮ. ಪಾರ್ಥ, ನಾನು ಮಾಯಾರೂಪಿಯು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಜಗತ್ತಿನಲ್ಲಿ ನಡೆಯುವ ಉದಯ ಪ್ರಳಯಗಳಿಗೆಲ್ಲ ನಾನೇ ಕಾರಣನು. ಸರ್ವಶ್ರೇಷ್ಠನು, ಸರ್ವಾಂತಯಾಮಿಯೂ ಆದ ಪರ ವಸ್ತುವು ನಾನು. ನಾನು ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರುವು, ವೇದಗಳಲ್ಲಿ ಸಾಮವು, ಋಷಿಗಳಲ್ಲಿ ಮೃಗುವೂ ಆಗಿರುವನು ಪಾರ್ಥ. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಇದರ ಒಂದಲ್ಪ ವಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವವು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಒಳಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುವುದೇವ. ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು ಪಾರ್ಥ. ನಿನ್ನ ಹೃದಯವು ಶಾಂತವಾಗಿರಲಿ. ಪರಮಾತ್ಮ ವಾಸುದೇವ, ಎಂತಹ ಭಯಾನಕ ರೂಪವಿದು. ಮಾನವನ ಚಕ್ಷುಗಳಲ್ಲಿ ಇದನ್ನು ನೋಡಲಾರೆನೋ ದೇವ. ಶರಣರ ಮೊರೆಯೋ ಜೀವನಲಿದಿಯೇ, ಶರಣರ ಮೊರೆಯೋ ಜೀವನಲಿದಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಮುಕ್ತಿಯ ಕರುಣಿಸುಲಿ ಬಾಮಾರಮಣ, ಶಾಂತಿಯ ಕರುಣಿಸುಲಿ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆಂದು ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣಕ್ಕೆ,
ಜೋಡಿಸಿ ಕರಗಳ ಬೇಡುವೆ ಚರಣಕ್ಕೆ ಮಾಡು ಕೃಪೆಯನು ಪಾಮರರೊಳು ನೀ ಮಾಡು ಕೃಪೆಯನು ಪಾಮರರೊಳು ನೀ ಭೀಕರ ರೂಪದ ಬೇಗೆಯ ಸಹಿತೆನು ಭೀಕರ ರೂಪದ ಬೇಗೆಯ ಸಹಿತೆನು ಶರಣರ ಪೊರೆಯೋ ಜೀವದಲ್ಲಿದೆಯೇ ಹಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸು ನೀ ವಾಮರಮಣ ಶಾಂತಿಯ ಕರುಣಿಸು ನೀ ವಾಸುದೇವ, ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವವು. ನಿನ್ನ ಸೌಮ್ಯ ಮೂರ್ತಿಯನ್ನು ಧಾರಣೆ ಮಾಡು ವಾಸುದೇವ, ಧಾರಣೆ ಮಾಡು. ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತವಾದ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಿರಲಿ ಪಾರ್ಥ. ಹಾ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ 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 ಯುಗೇ. ಪಾರ್ಥ, ತೆಗೆದುಕೋ ಅಸ್ತ್ರಗಳನ್ನು, ನಡೆ ಯುದ್ಧಕ್ಕೆ. ಆಜ್ಞೆ ಮಾಧವ. ಏನ ಮಾಡಲಿ ಮನವೋ ತಳಮಳಿಸುತ್ತಿರುವುದು ಏನ ಮಾಡಲಿ ಮನವೋ ತಳಮಳಿಸುತ್ತಿರುವುದು ಹೃದಯದಲ್ಲಿ ಸಂತಾಪ ತುಂಬಿಹುದೋ ತುಂಬಿಹುದೋ ಚಕ್ರವ್ಯೂಹದ ರಚನೆ ಆಚಾರ ರಚಿಸಿಹರೋ ರಚನೆ ಆಚಾರ ರಚಿಸಿಹರೋ ದಾರದಲ್ಲಿ ದ್ರೋಣರೇ ಧನುಧಾರಿಯಾಗಿಹರೋ ದಾರದಲ್ಲಿ ದ್ರೋಣರೇ ಧನುಧಾರಿಯಾಗಿಹರೋ ಏನ ಮಾಡಲಿ ಮನವೋ ತಳಮಳಿಸುತ್ತಿರುವುದು ಹೃದಯದಲ್ಲಿ ಸಂತಾಪ ತುಂಬಿಹುದೋ ತುಂಬಿಹುದೋ. ಹತ್ತು ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು. ಅಗ್ರಜ,
ವ್ಯೂಹದ ಮಹಾದ್ವಾರದಲ್ಲೇ ಸ್ವತಃ ದ್ರೋಣಾಚಾರ್ಯರೇ ಧನುರ್ಧಾರಿಯಾಗಿ ನಿಂತಿರುವರು. ನಾನು ನನ್ನ ದಿನವೇ ಹೋಗಿ ನಿರಾಶನಾಗಿ ಹಿಂದಿರುಗಿರುವೆನು. ಅವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಭೀಮಸೇನ, ಕೃಷ್ಣಾರ್ಜುನರು ಇದ್ದಿದ್ದರೆ ಆ ಚಕ್ರವನ್ನು ಭೇದಿಸುವ ಕ್ರಮವನ್ನು ಆ ಪಾರ್ಥನು ತಿಳಿದಿದ್ದನು. ನನಗೀಗ ಒಂದು ತೋಚದು ತಮ್ಮ. ಅಗ್ರಜ, ಅವರು ಮತ್ತೊಂದು ಪಾರ್ಶ್ವದಲ್ಲೇ ಸಮಸಪ್ತಕರೊಡನೆ ಹೋರಾಡುತ್ತಿರುವರು. ಅವರಂತೂ ತಕ್ಷಣ ಬರುವ ಸಂದರ್ಭವಿಲ್ಲ. ನಮಗಂತೂ ದ್ರೋಣಾಚಾರ್ಯರಿಂದ ಅಪಮಾನ ಖಂಡಿತ ಅಲ್ಲ. ಎಂತ ಮಾತು ದೊಡ್ಡಪ್ಪ, ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ, ನನ್ನ ಪೂಜೆ ತಂದೆ ಕಪಿಧ್ವಜ ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಿಮ್ಗೆ ಒದಿರುವಂತ ಅಪತ್ತೇನು? ಕುಮಾರ, ದ್ರೋಣಾಚಾರ್ಯರ ಚಕ್ರವ್ಯೂಹದಿಂದ ನಮ್ಮ ಸೈನ್ಯವಲ್ಲೂ ಹತನಾಗುತ್ತಿರುವುದು ಕುಮಾರ. ಎಂತ ಮಾತು ದೊಡ್ಡಪ್ಪ. ಬಿಡೈ ಚಿಂತೆಯನ್ನು ತಡವ ಮಾಡಿ ನನಗೆ ಕೊಡು ನೀ ಕುಮಾರ ಭಯ. ಬಿಡೈ ಚಿಂತೆಯನ್ನು ತಡವ ಮಾಡಿ ನನಗೆ ಕೊಡು ನೀ ಅಭಯ ಅಭಯ. ತಂದೆ ಪಾಪನ ದಯ ಒಂದಿರಲೆ, ಹಿಂದಿರೇ ತಂದೆ ತಾನೇ ಬರಲೆ. ದೊಡ್ಡಪ್ಪ ಕುಮಾರ, ತಂದೆ ಪಾಪನ ದಯ ಒಂದಿರಲೆ, ಹಿಂದಿರೇ ತಂದೆ ತಾನೇ ಬರಲಿ. ದಡದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿರುವೆ. ಕುಮಾರ, ದೊಡ್ಡಪ್ಪ ದಡದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿರುವೆ. ಬಿಡೈ ಚಿಂತೆಯನ್ನು ತಡವು ಮಾಡಿ ನನಗೆ ಕೊಡು ನೀ ಅಭಯ ಅಭಯ. ಹಿಡಿದು ದ್ರೋಣರ ಹೂವ ಬೇಸಿ ಕಡಿದು ವೈರಿಗಳ ಚಿರಗಳ. ಹಿಡಿದು ದ್ರೋಣರ ಹೂವ ಬೇಸಿ ಕಡಿದು ವೈರಿಗಳ ಚಿರಗಳ. ಕಡದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಕಡದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಬಿಡೈ ಚಿಂತೆಯನ್ನು ತಡವು ಮಾಡಿ ನನಗೆ ಕೊಡು ನೀ ಅಭಯ ಅಭಯ. ಎಂತ ಮಾತು ಜ್ಯೇಷ್ಠ ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ. ನಾನು ಇವನು ಬೇಧಿಸುವೆನು. ನಿಮ್ಮ ಅನುಮತಿ ಕೇಳಲು ನಾನಿಲ್ಲಿಗೆ ಬಂದಿರುವೆನು. ಬಾಬು ಕುಮಾರ, ಬಾಬು ಸರಿಯಾಗಿ ಹೇಳಿದೆ. ನೇನು ನಮ್ಮ ವಂಶದ ಗೌರವ ಸ್ವರೂಪವೇ ಸರಿ. ಕುಮಾರ, ಈ ಕೆಲಸವು ನಿನ್ನಿಂದ ಆಗತಕ್ಕದಲ್ಲ. ಅದು ಅಲ್ಲದೆ ನಾವೆಲ್ಲರೂ ಜೀವಿಸಿದ್ದು ಅಂತಹ ದುಸ್ಸಾಹಸದ ಕೆಲಸಕ್ಕೆ ನಿನ್ನನ್ನು ಕಳಿಸಿದರೆ ಲೋಕಾಭಿಮತವೆನಿಸುವುದೇ ಕುಮಾರ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳ್ತಿರುವ ನಿಮ್ಮ ಕಣ್ಣ ಮುಂದೆ ಈ ಪಾರ್ಥನೆಯು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿರುವ ಜೀವಜ್ಯೋತಿಯು ಚಿಕ್ಕದಲ್ಲ. ಶಾಸ್ತ್ರ ತೇಜ್ ಚಿರ ಪ್ರಕಾಶದಿಂದ ವಿಜೃಂಭಿಸುತ್ತಿರುವುದು. ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ಯುವವನ್ನು ಬೇಯಿಸುವ ಉಪಾಯವನ್ನು ತಿಳಿದನು. ಈಗ ಅದರ ಉಪಾಯಕ್ಕೆ ಅವಕಾಶವೂ ದೊರೆತಿರುವುದು. ನನ್ನನ್ನು ತಡೆಯಬೇಡಿ, ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿಸುವೆ ಪಾರ್ಥನಂತೆ ಪರಾಕ್ರಮಶಾಲಿ ಎಂದು. ಅಗ್ರಜ, ಅಭಿಮಾನಿವನಿಗೆ ಅನುಮತಿಯನ್ನು ಕೊಡು. ವೀರ ಬಾಲಕನ ವಿಸ್ತಾಜ್ಞೆಯ ಮೇಲೆ ಜಲಚೇತನವಾಗದಿರಲಿ. ನಾನು ಸೈನ್ಯ ಸಮೇತ ಅಭಿಮಾನಿಗಳ ಸಹಾಯಕ್ಕೆ ನಿಲ್ಲುವೆನು. ಭೀಮಸೇನ, ನಿನ್ನ ಇಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿ ಇಡುವೆನು. ಅಭಿಮನ್ಯು, ಜಯಶೀಲನಾಗಿ ಹೋಗಿ ಬಾ ಕುಮಾರ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿರುವಾಗ ಭಯವಿಲ್ಲಿರುವುದು. ನಾನಿನ್ನು ಹೋಗಿ ಬರುವೆನು. ನಡೀರಿ, ಹೋಗೋಣ. ನಡೆ ಕುಮಾರ. ವೀರ ಧನಂಜಯ ಎನ್ನ ತಂದೆಯು ಭಯವೇ ಕುಮಾರ. ದೊಡ್ಡಪ್ಪ, ಕುಮಾರ. ವೀರ ಧನಂಜಯ ಎನ್ನ ತಂದೆಯು ಭಯವೇ ಕುಮಾರ. ದ್ರೋಣರ ಚಕ್ರವಯೂ ಹೋದೆ. ದೊಡ್ಡಪ್ಪ, ಕುಮಾರ. ದ್ರೋಣರ
ವೀರರ ಚಕ್ರವಯೂ ಹೋದೆ ವೀರಾಜ್ಞೆಯಂತೆ ನಾ ಮೆರವೆ ವೀರಾಜ್ಞೆಯಂತೆ ನಾ ಮೆರವೆ ರುದ್ರನ ಮೆಚ್ಚಿಸಿ ಪಾಶುಪತಾಸ್ತ್ರವ ಪಡೆದ ವೀರವರ ಸುತ ನೀನು. ರುದ್ರನ ಮೆಚ್ಚಿಸಿ ಪಾಶುಪತಾಸ್ತ್ರವ ಪಡೆದ ವೀರವರ ಸುತ ನೀನು. ನಿನ್ನಯ ಶೌರ್ಯದಿ ಮೆರೆಯಲಿ ಗಣಭೂಮಿ ದೊಡ್ಡಪ್ಪ ಕುಮಾರ. ನಿನ್ನಯ ಶೌರ್ಯದಿ ಮೆರೆಯಲಿ ಗಣಭೂಮಿ ಹೂಬಳೆಗರಿಯಲಿ ಸುರಕುಲವೋ ಹೂಬಳೆಗರಿಯಲಿ ಸುರಕುಲವೋ. ಕೌರವ ವೀರರ ಹೃದಯವೋ ಬೇಸಿ ಎನ್ನಯ ತನ್ನುವ ಕಾರಣವೋ ಕುಮಾರ ಕೌರವ ವೀರರ ಹೃದಯವೋ ಬೇಸಿ ಎನ್ನಯ ತನ್ನುವ ಕಾರಣವು ವೈರಿಗಳ ಕೈಯನ್ನು ಗಡಗಡ ನಡುಗಿಸಿ ವೈರಿಗಳ ಕೈಯನ್ನು ಗಡಗಡ ನಡುಗಿ ವಿಜಯಧ್ವನಿತೆಯ ಜೈಕಾರ ವಿಜಯಧ್ವನಿತೆಯ ಜೈಕಾರ ವಿಜಯಧ್ವನಿತೆಯ ಜೈಕಾರ. ನಿಮ್ಗೆ ಆಶೀರ್ವಾದ ದೇವ ನಾನು ದೇವಿನ ದರ್ಶನಕ್ಕಾಗಿ ಈ 4 ದಿವಸಗಳಿಂದಲೂ ಹಂಬಲಿಸುತ್ತಿರುವೆ. ಈ ದಿನ ಅದು ಲಭಿಸಿತು ಪ್ರಿಯ. ಎಂತ ಸೌಂದರ್ಯ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ ಬೆಳೆಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿನ ಬೆಳಕಾಗಿ ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿನ ಬೆಳಕಾಗಿ ಬೆಳಗಿದೆ ಬಾಳಿನ ಸತಿಯಾಗಿ ಎಂಥ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂಥ ಸೌಂದರ್ಯ. ಪ್ರಿಯ ಪ್ರಿಯತಮ ಪ್ರಿಯೆ ಪ್ರಿಯತಮೆ ಪ್ರಿಯತಮ ನೀವೇ ಮಾತಾಡಿ. ಸುಂದರಿ, ನಿನ್ನ ದೇವರ ದರ್ಶನ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನೂ ಸಿದ್ಧಪಡಿಸಿಕೊಂಡಿರುವೆ. ನನ್ನ ಸರ್ವಸ್ವವನ್ನೇ ನಿಮ್ಮದಾಗಿ ಕೊಟ್ಟಿರುವೆ. ಇನ್ನು ನನ್ನದಾಗಿ ಏನು ಉಳಿದಿರುವುದು? ನಿನ್ನ ಹೃದಯದ ಪ್ರೇಮ ಉತ್ತರ. ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಸ್ವಾಮಿ. ನಾನು ಅದನ್ನು ಮೊದಲೇ ಬಲ್ಲೆನು. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕು ನನ್ನ ಅದೇ ಆಸೆ ಅಭಿಲಾಷೆ ದೇವ. ಹೌದೇ ಪ್ರಾಣೇಶ್ವರ. ವಸಂತದ ಬಳ್ಳಿಯು ದಿನೇ ದಿನೇ ಹೊಸದಾದ ಕಾಂತಿಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವುದು. ಸೂರ್ಯ ದೇವನು ದಿನೇ ದಿನೇ ಹೊಸದಾದ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಈ ಪ್ರೇಮ ವಿಚಾರವೂ ಹಾಗೆ. ಅದೇಗೆ ಸ್ವಾಮಿ?
ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ನಿನ್ನೆ ದಿನ ನಾವು ಯೋಗ ತೀವ್ರ ಶೋಕದಿಂದ ದಗ್ನರಾಗಿದ್ದೆವು. ಆದರೆ ಈ ದಿನ ಪುನಃ ಸಮ್ಮಿಲತಾ ಇರೋದು. ಈ ಆನಂದದ ಸುಪ್ರಭಾತದಲ್ಲಿ ನೀನು ನನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬ ನನ್ನ ಅಭಿಲಾಷೆ ದೇವಿ. ಪ್ರಾಣೇಶ್ವರ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವನಿ. ಬನ್ನಿ ಪ್ರಿಯ, ಈ ಪೀಠವನ್ನು ಅಲಂಕರಿಸಿ. ದೇವರು ಪ್ರಸನ್ನಾಗಿ ಪ್ರಾಣೇಶ್ವರ, ಶಾಂತರಾಗಿ ಸ್ವಾಮಿ. ದೇವ, ನಾನು ಯಾರು ತಂದು ಹೂಗಡಿನ ಕಟ್ಟಿದ ಈ ಪುಷ್ಪಮಾಲಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನ ದೇವ. ದೇವರು ಪ್ರಸನ್ನಾಗಿ ಪ್ರಾಣೇಶ್ವರ, ಪ್ರಿಯ, ಪ್ರಿಯತಮೆ. ಓ ನಲ್ಲನೆ ಸವಿ ಮಾತುಂದ ನುಡಿದೆಯ. ಬೇಸರವಾಗುತ್ತಿರುವುದೇ? ಆ ಮೋಡ ಮೌನದಲ್ಲಿ ತೇಲಾಡುತ್ತ ನಿನಗಾಗಿ ನಾನಂದೆ ನೋಡಿರುತ್ತ ನನ್ನ ಸಂದೇಶವ ನನಗೆ ಆ ಮೋಡ ಮೌನದಲ್ಲಿ ತೇಲಾಡುತ್ತ ನನ್ನ ಪ್ರಿಯತಮೆ. ರಾಜ ಮುದ್ದು ರಾಜ, ರಾಜ ಮುದ್ದು ರಾಜ, ಲೋಕವಂತ ಕೋಪನಲ್ಲೀ ಮುದ್ದು ರಾಜ, ಕನಸದ ವೇಳೆ ದೂರವಿಲ್ಲಬೇಕೆ ಕೋಪವೀಕೆ. ಪ್ರಿಯೆ. ರಾಜ ಮುದ್ದು ರಾಜ, ರಾಜ ಮುದ್ದು ರಾಜ. ಸ್ವಾಮಿ, ಮನಸಾತಿ ನಲ್ಲ ನಿನಗೆ ಬಿಡುಬೋದ ಮಾಮನಿಗೆ ಮಾಮನಿಗೆ ಮನಸಾತಿ
ಪ್ರೇಮದಿ ಪ್ರೇಮದಿ ಕರೆಯುವೆ ಒಲವನ್ನು ಬೀರುತ್ತ ಬಾರೆ ಪ್ರೇಯಸಿ ಒಲವನ್ನು ಬೀರುತ್ತ ಹರ್ಷವನು ಬಾರೆ ಪ್ರೇಯಸಿ ಬಳಿ ಬಾರೆ ರೂಪಸಿ. ದೇವರು ಪ್ರಸನ್ನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟರು. ಬಾ ಕುಳಿತಿದ್ದು. ಪ್ರಿಯತಮ, ಇದೇನು ಇಂಥ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತೇ ಸ್ವಾಮಿ? ಉತ್ತರ, ಈಗ ನಾನೊಂದು ಮಾತ್ ಕಾರ್ಯವನ್ನು ನಿರ್ವಹಿಸಬೇಕೇ. ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯ ಇಲ್ಲ, ಏನೂ ಮಾಡಲಿ. ದೇವ, ಈ 4 ದಿವಸಗಳಿಂದಲೂ ಯುದ್ಧದಲ್ಲಿ ಮುಕ್ತರಾಗಲಿಲ್ಲ. ಈ ದಿನವಾದರೂ ನನಗೆ ಕಾಲವನ್ನು ಕಳೆಯಬಾರದೆ? ಇಲ್ಲ ಉತ್ತರ, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸಲು ಯದುಶ್ರೀ ರಾಜನ ಅನುಮತಿ ಪಡೆದು ಯುದ್ಧಕ್ಕೆ ಹೊರಟಿರೋನು. ನನ್ನನ್ನು ತಡೆಯಬೇಡ, ನಗು ಮುಖದಿಂದ ಕಳಿಸಿಕೊಡುವಲ್ಲೇ. ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನಾನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ಯಂತ ಸಹಾಯಕರಾಗದಂತೆ ಈಗ ನಾನು ನಿಮಗೆ ಸಹಾಯಕರಾಗಲಿಲ್ಲ. ಇಲ್ಲ ಉತ್ತರ, ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣೆಯನ್ನು ಮಾಡಬೇಕಾಯಿತು. ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಳವಲ್ಲ. ಪ್ರಿಯತಮ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಬಾರಿ ಎದೆ ಇರಿಸಿ ನೋಡಲಿ. ಹಾ, ಈ ಕೋಮಲ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ ಅನ್ನಂಗ ರಾಜಲಕ್ಷ್ಮಿ. ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಸೆ ಅನ್ನಿತು. ಅಮ್ಮ ಅಮ್ಮಮ್ಮ, ಒಂದೇ ಉಸಿನಲ್ಲಿ ಅದಷ್ಟೊಂದು ಪ್ರೇಮದ ಮಾತು. ಕಾಂತೆ ನಿನ್ನಯ ಮನವೋ ಮೋಯಿಸೆಯನ್ನನು ಅಡ್ಡಿ ಮಾಡುವೆವೇನೆ ನಿನ್ನೆ ಕರಗಳು. ಕಡುವೆವೇನೆ ನಿನ್ನೆ ಕರಗಳು ಬಾರೆ ಪ್ರೇಯಸಿ ಬಾರೆ ರೂಪಸಿ. ನಾಟ್ಯ ಕಲಾದರೆ ನಾಯಕಿಯೇ ನಾಟ್ಯ ಕಲಾದರೆ ನಾಯಕಿಯೇ ಆವ ವೇಷದಳು ನೀನಿರ ಸರಿಯೇ ಆವ ವೇಷದಳು ನೀನಿರ ಸರಿಯೇ ಆವ ವೇಷದಳು ನೀನಿರ ಸರಿಯೇ ಆವಾವೇಶಗಳು ನೀನಿರ ಸರಿಯೇ ಗಗನದಿಂದ ದರಗಿದ್ದ ಚಂದ್ರನ ರಚಿಸಾರಿಯೇ ಗಗನದಿಂದ ದರಗಿದ್ದ ಚಂದ್ರನ ರಚಿಸಾರಿಯೇ ಬಾರೆ ಪ್ರೇಯಸಿ ಸನಿಹ ಬಾರೆ ರೂಪಸಿ. ಸತಿಪತಿಯರ ವಿರಹ ಬಹು ಪಾಪ ಎಂಬುದ ಮರೆತರೆ ಪಡುವೆ ಸಂತಾಪ. ಸತಿಪತಿಯರ ವಿರಹ ಬಹು ಪಾಪ ಎಂಬುದ ಮರೆತರೆ ಪಡುವೆ ಸಂತಾಪ. ಬಿಟ್ಟೆಂದ ಬೋರುಡೆ ಆಡಿದ ಕೋಪ. ಇದು ಉಪಹಾಸ್ಯದ ಸಮಯ ಎಲ್ಲ ಉತ್ತರ.
ಘೋರ ಯುದ್ಧವು ಬಂದು ಒದಗಿರುವುದು. ಈಗಲೂ ನೀನು ನಗುತ್ತೀಯಲ್ಲ ಅಥವಾ ಸೃಷ್ಟಿ ಕರ್ತನೆಂಬುದು ತೋರುತ್ತದೆ. ಹಾಸ್ಯ ಪ್ರಿಯಳಾದ ಗಾನಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವನು. ಈಗ ವೀರಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗುತ್ತರನು ವೀರ, ಯುದ್ಧವು ಕ್ಷತ್ರಿಯನ ಧರ್ಮ. ನೀವಾ ಧರ್ಮವನ್ನು ಪಾಲನೆ ಮಾಡಬೇಕಲ್ಲವೇ? ಹಾಗಾದರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸಂತೋಷ ಚಿತ್ತಳಾಗಿ ನನ್ನನ್ನು ಯುದ್ಧಕ್ಕೆ ಕಳಿಸಿಕೊಡಬಲ್ಲೆ? ನನಗೋಸ್ಕರ ಸ್ವಲ್ಪವೂ ದುಃಖಿಸಲಿಲ್ಲ. ದುಃಖಿಸಿದ ಸ್ವಾಮಿ, ಅಥವಾ ಪ್ರಚಂಡಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಾದ ಪತ್ನಿಯು ವೀರಾಂಗನೆನಿಸಿಕೊಳ್ಳಬಲ್ಲಡೆ. ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರರಾಗಿ ಉತ್ತರೀಯ ಉತ್ತರ ಭಾಗದ ಕರ್ತವ್ಯವನ್ನು ಸಾಹಸವರ್ಣನಿಯಾಗಿ ನಿರ್ವಹಿಸಿರುವಳು. ಆಹಾ, ನಾನು ನೋಡುತ್ತಿರುವುದೇನು ಈಶ್ವರ? ಸ್ವರ್ಣ ಪುತ್ತಲಿಕೆಯ ಶಿರಸ್ಸದ ಮಾಧುರ್ಯ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆ ಮಾಧುರ್ಯ. ಈ ಸಂಸಾರ ದುಃಖ ಮಧ್ಯ ಸ್ವರ್ಗ ಆನಂದ ಕೇಳಿ ಧನ್ಯ ಉತ್ತರ. ಆರ್ಯವರ್ಧದಲ್ಲಿ ನೀನು ನಾರಿಯ ರತ್ನಳು. ನೀವು ಕ್ಷತ್ರಿಯ ರತ್ನರು. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತನವೇ ಪ್ರಿಯ? ಉತ್ತರ, ನಿನಗಾದ ಗೌರವವಿಲ್ಲವೇ? ಎಷ್ಟು ವೀರ ಮಾತೆಯರು ವೀರ ಪತ್ನಿಯರು ದುಃಖದ ಹೃದಯ ವೇದನೆಯನ್ನು ಅಡಿಸಿಕೊಂಡು ಪತಿ ಪುತ್ರರನ್ನು ಬೀಳ್ಕೊಡುತ್ತಿರುವರು. ಅವರಿಗಾದ ಗೌರವವಿಲ್ಲವೇ? ಪ್ರಾಣೇಶ್ವರ, ನಂತರ ಮಾತಾಡೋಣವೇ? ಈಗ ಒಂದು ಹಾಡನ್ನು ಪಾಡಲಿ. ಹಾಗವ ಪ್ರಾಣವಲ್ಲದೆ ಸುಂದರಾಂಗ ಸುಂದರಾಂಗಿ ಓ ಈಗ ಮಾತನಾಡುವೆ ಇರುವುದು ಸ್ವಾಮಿ ರಣರಂಗದಲ್ಲಿ ಕಾದಾಡುತ್ತಾ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ತಪ್ಪಿದರಾದ ಮಡಿದ ಯಾರು? ಶತ್ರುವಿನ ಮಧ್ಯದಲ್ಲಿ ಪುತ್ರಿನ ಸಾಹಸವರ್ಣನೆಯ ಕೇಳಿ ಆನಂದ ಭಾಷಣವನ್ನು ಸುರಿಸದ ಮಾತು ಯಾರು? ಪುರುಷನ ಗೌರವವೇ ನಾರಿ ಗೌರವ, ಅದೇ ಅವಳ ಜೀವನ ಸರ್ವಸ್ವವನ್ನವೇ ಪ್ರಿಯ. ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಒಂದು ವೇಳೆ ನಾನು ಪ್ರಾಣ ತ್ಯಾಗ ಮಾಡಿದ್ದೆ, ನನಗೋಸ್ಕರ ಸ್ವಲ್ಪವೂ ದುಃಖಿಸಿದರೆ ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದೇ ಒಂದು ದೊಡ್ಡ ಕಂಬನಿಯು ಈ ಭೂಮಿ ಮೇಲೆ ಬಿದ್ದು ನನ್ನ ಕೈಯಾದ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸಲು ಉತ್ತರಿಯು ವೀರಿಸಲು ಪತಿಯಾದವರಿಗೆ ದೇವರಾಗಂತಲೇ ಪ್ರಿಯ. ನಾನು ಆಜ್ಞೆನೂ ಕೊಡುವುದೇ. ನೀನು ಹಾಕಿದ ಈ ಪ್ರೇಮದ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣಾಂಗದಲ್ಲಿ ಬೆಳಗುವೆನು. ನನಗಿನ್ನು ಅಪಜಯವಿಲ್ಲ.
ಗಾನ ಕೋಗಿಲೆ ನಿನಗೆ ಏನ ಹೇಳಲಿ ಉತ್ತರ ಪ್ರಿಯ ಗಾನ ಕೋಗಿಲೆ ನಿನಗೆ ಏನ ಹೇಳಲಿ ಗಾನ ಸಾಮ್ರಾಜ್ಯದ ರಾಣಿಯೂ ನೀನೆ ಗಾನ ಸಾಮ್ರಾಜ್ಯದ ರಾಣಿಯೂ ನೀನೆ ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನ ಹೇಳಲಿ ತಿರುಗದೆ ನಿನ್ನ ಕಾಲಿನಲ್ಲಿ ನಲಿಸಿದ ಗಲ್ಗಲ್ ಎನ್ನುತ್ತಲೇ ತಿರುಗದೆ ನಿನ್ನ ಕಾಲಿನಲ್ಲಿ ನಲಿಸಿದ ಗಲ್ಗಲ್ ಎನ್ನುತ್ತಲೇ ಆ ಗೆಜ್ಜೆನಾದಕ್ಕೆ ನಲ್ಲೇ ನನ್ನ ಮನದಲ್ಲಿ ಕುಣಿಸಿದ ಮದನ ಗೆಜ್ಜೆನಾದಕ್ಕೆ ನಲ್ಲೇ ನನ್ನ ಮನದಲ್ಲಿ ಕುಣಿಸಿದೆ ಮದನ ನಮ್ಮ ಈ ಸಂಗಮಕ್ಕೆ ಆಡೋಣ ಉಯ್ಯಾಲೆ ಓ ಆ ಪ್ರಿಯತಮ ಪ್ರಿಯತನೆ ಸುಂದರಾಂಗ ಸುಂದರಾಂಗಿ ಪ್ರಾಣೇಶ್ವರ ಪ್ರಾಣೇಶ್ವರಿ ಹಾಡಿ ಸ್ವಾಮಿ ಹಾಗೆ ಗಾನ ಕೋಗಿಲೆ ನಿನಗೆ ಏನ ಹೇಳಲಿ ಪ್ರಿಯ ಮನ್ಮತ ಬೀಸಿದ ಸುಮಬಾಣ ಎಲೆಯಲ್ಲಿ ತನ್ನ ಪ್ರತಿಗಾನ ಮನ್ಮತ ಬೀಸಿದ ಸುಮಬಾಣ ಎದೆಯಲ್ಲಿ ತನ್ನ ಪ್ರತಿಗಾನ ಆ ಬಾಣ ಸ್ಪರ್ಶದಲ್ಲೇ ನನ್ನ ಮನದಲ್ಲಿ ಕುಣಿಸಿದೆ ಮದನ ಆ ಬಾಣ ಸ್ಪರ್ಶದಲ್ಲೇ ನನ್ನ ಮನದಲ್ಲಿ ಕುಣಿಸಿದೆ ಮದನ ನಮ್ಮ ಈ ಸಂಗಮಕ್ಕೆ ಆಡೋಣ ಉಯ್ಯಾಲೆ ಆ ಓ ಪ್ರಿಯತಮೆ ಪ್ರಿಯತಮ ಗಾನ ಕೋಗಿಲೆ ನಿನಗೆ ಏನ ಹೇಳಲಿ ಗಾನ ಸಾಮ್ರಾಜ್ಯದ ರಾಣಿಯೂ ನೀನೆ ಮುನಿಸಿದೆ ನಲಿಸಿದೆ ಹಾಡಿನಿಂದಲೇ ಮುನಿಸಿದೆ ನಲಿಸಿದೆ ಹಾಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನ ಹೇಳಲಿ ಕುಮಾರ ಅಮ್ಮ ನಿಮ್ಮ ಆಶೀರ್ವಾದವು ಸರ್ವದಾ ನನ್ನ ರಕ್ಷಿಸಲಿ ಕುಮಾರ ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡುತ್ತಾಯಿ ಕಂದ ಈ ದಿನ ಪಾಂಡವರ ಶಿಬಿರಲ್ಲಿ ದ್ರೋಣರ ಚಕ್ರವನ್ನು ಬೇಯಿಸುವುದಕ್ಕೆ ವೀರ ಮಾತೆ ಎಂಬುದನ್ನು ಜಗದಿಗೆ ತೋರಿಸುವೆನು ನನ್ನ ಅಸಮ ಸಾಹಸದಿಂದ ಆಚಾರ್ಯ ದ್ರೋಣರು
ಸ್ತಂಭಿತನಾಗುವರು. ನನಗೆ ಆಶೀರ್ವದಿಸು ತಾಯಿ. ಹೋಗಿ ಬಾ ಕಂದ. ಈ ತಾಯಿಯ ಪ್ರೇಮವು, ಪಾಂಡುನಂದನರ ಆಶೀರ್ವಾದವು, ಈ ಉತ್ತರೆಯ ಸೌಭಾಗ್ಯವು ನಿನ್ನನ್ನು ಎಡೆಬಿಡದು ರಕ್ಷಿಸಲಿ. ಹೋಗಿ ಬಾ, ಕೀರ್ತಿಶಾಲಿಯಾಗಿ ಹಿಂದಿರುಗು ಮಗನೇ. ಅನುಗುತ್ತೇನಾದೇನೋ ತಾಯಿ. ನಿಮ್ಮ ಆಶೀರ್ವಾದ ಮಹಿಮೆಯಿಂದ ದ್ರೋಣ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಬೇಯಿಸುವೆನು. ನೋವೇನೆಂಬುದು ತಿಳಿದ ಈ ಮುದ್ದು ಮಲ್ಲಿಗೆಯನ್ನು ನಿಮ್ಮ ಕೈಯಲ್ಲಿರುವೆನು. ರಕ್ಷಿಸುವ ಭಾರ ನಿಮ್ಮದು. ಹಾಗೆ ಆಗಲಿ ಕಂದ. ಉತ್ತರ, ನಾನಿನ್ನು ಹೋಗಿ ಬರುವೆನು. ಹಾಗಾಗಲಿ ಸ್ವಾಮಿ. ದುರುಳ ದುಶ್ಯಾಸನ, ಈ ದಿನ ನನ್ನ ಕೈಗೆ ಸಿಕ್ಕಿ ಬಿದ್ದಿರುವೆ. ಈ ದಿನ ನಿನ್ನ ಉದರವನ್ನು ಬಗೆದು ನಿನ್ನ ಬಿಸಿ ರಕ್ತ ಪಾನ ಮಾಡದೆ ಹೋದರೆ ನಾನು ಪ್ರಚಂಡ ಭೀಮನೇ ಅಲ್ಲ. ಇಲ್ಲವೋ ಭೀಮ, ನಿಲ್ಲವಿದ್ದಕ್ಕೆ ಸಜ್ಜನಾಗು ಮಲ್ಲ ಇದ್ದಕ್ಕೆ. ಕೊಲ್ಲ ನೀನು ಬೇಗ ಬಾರೋ ಮಲ್ಲ ಯುದ್ಧಕ್ಕೆ. ಕೊಲ್ಲ ನೀನು ಬೇಗ ಬಾರೋ ಮಲ್ಲ ಯುದ್ಧಕ್ಕೆ. ಹಲ್ಲ ಮುರಿದು ಸೊಲ್ಲ ನಿಲ್ಲಿಸಿ ಕೊಲ್ಲುತ್ತಿರುವೆನಾ. ಹಲ್ಲ ಮುರಿದು ಸೊಲ್ಲ ನಿಲ್ಲಿಸಿ ಕೊಲ್ಲುತ್ತಿರುವೆನಾ. ದುಶ್ಯಾಸನ, ಎನ್ನ ಮೊದಲನ್ನು ಬಗೆದು ನಿನ್ನ ಬಿಸಿ ರಕ್ತದಿಂದ ಪಾಂಚಾಲಿಯ ಬೆಚ್ಚಿದ ಮುಡಿಯನ್ನು ಕಟ್ಟಿಸಿದೆ. ಬೇರೆ ಬೇಯಿಸಿ ಎಲ್ಲಿರುವ ಬೇಗ ಬಾ. ಈ ದಿನ ದುರುಳ ದುಶ್ಯಾಸನ ಒಡಲ ಬಗೆದು ಇವನ ಬಿಸಿ ರಕ್ತದಿಂದ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆ. ಬೇಯಿಸಿ ಎಲ್ಲಿರುವ ಬೇಗ ಬಾ. ಧರ್ಮನಂದನ, ದುರ್ಯೋಧನನು ಜಲಸ್ತಂಭನ ಮಂತ್ರದಿಂದ ಈ ಸಾಗರದಲ್ಲಿ ಅಡಗಿ ಕುಳಿತಿರುವನು. ನಿನ್ನ ಅಮೃತ ವಾಕ್ಯಗಳಿಂದ ಆ ಧರ್ಮನಂದನನು ಒಂದು ಸಾರಿ ಕರೆ. ಸಹೋದರ ದುರ್ಯೋಧನ, ಹೊರಗೆ ಬಾ ದುರ್ಯೋಧನ. ಧರ್ಮನಂದನ, ಇದು ನಿನ್ನಿಂದ ಆಗತಕ್ಕ ಕಾರ್ಯವಲ್ಲ. ಭೀಮಸೇನ, ನಿನ್ನ ಗದೆಯಿಂದ ಈ ಸರೋವರಕ್ಕೆ ಒಂದು ಸಾರಿ ಅಪ್ಪಳಿಸು. ಎಲ್ಲವ ದುರುಳ ಗೌರವನೇ, ನಿನ್ನ 11 ಅಕ್ಷೋಣಿ ಸೈನ್ಯವನ್ನು ನಾಶ ಮಾಡಿ ಎಲ್ಲಿ ಹೇಳಿದ್ದೀರ ಬಂದು ಕೂತಿರುವಯಾ? ಎಲ್ಲವ ಹೇಳಿ ಬರೆದವ. ಸುಮ್ಮನೆ ಕೂಗು ಯಾಕೋ ಭೀಮ? ಯುದ್ಧದ ಕೊನೆಯ ದಿನವೆಂದು ವಿಶ್ರಾಂತಿಗಾಗಿ ಕುಳಿತಿದ್ದೆನು. ಭೀಮ ಮಲ್ಲ ಯುದ್ಧಕ್ಕೆ ಸಿದ್ಧನಾಗು. ಸಜ್ಜನಾಗು ಮಲ್ಲ ಯುದ್ಧಕ್ಕೆ.
ಧರ್ಮನಂದನ, ಸ್ವಲ್ಪ ಸಮಾಧಾನದಿಂದಿರು. ಭೀಮಸೇನನು ವಿಶ್ರಾಂತಿಸುತ್ತಿರುವನು. ಭಲೆ ಬಾವ, ಭಲೆ. ಭೀಮಸೇನ, ಭೀಮಸೇನ, ಶ್ರೇಷ್ಠ. ಶೌರ್ಯದಿಂದ ತೊಡೆಯನ್ನು ತಟ್ಟಿ ಯುದ್ಧವನ್ನು ಮಾಡು. ವಾಸುದೇವ, ಈಗ ನನ್ನ ಅಜ್ಞಾನವು ತೊರೆಯಿತು. ಎಳವದ್ದುಳಿಯ ದುರ್ಯೋಧನ, ಗದ ಯುದ್ಧಕ್ಕೆ ಸಿದ್ಧನಾಗು. ಎಲ್ಲರೂ ಭೀಮ. ಇನ್ನೊಂದು ಪಾಂಡವರೇ, ಪಾಂಡವರೇ ಎಲ್ಲರೂ ಬನ್ನಿರಿ. ದುರ್ಯೋಧನನು ಹತನಾದನು. ಹಸ್ತಿನಾವತಿಯ ರತ್ನ ಸಿಂಹಾಸನದ ಧರ್ಮರಾಯನಿಗೆ ಪಟ್ಟಾಭಿಷೇಕವನ್ನು ಮಾಡೋಣ. धर्मराज महाराज की, धर्मराज महाराज की, धर्मराज महाराज की. ದಯಮಾಡಿ ಎಲ್ಲ ಕಲಾವಿದರು ದಯಮಾಡಿ ಸಮಾಧಿಯಿಂದ ಕೂತ್ಕೋಬೇಕು. ನಮ್ಮ ಎಲ್ಲ ಕಲಾವಿದರಿಗೂ ಸಹ ಎಲ್ಲರೂ ಬನ್ನಿರಿ. ನಮ್ಮ ಫಲಗಳನ್ನು ದೂರ ಮಾಡಿದ ಮಹಾರಮಣನ ಪಾದಕ್ಕೆ ಮಂಗಳ ಒಂದು ಮೊಮೆಂಟೋ ಕೊಡಬೇಕು ಅಂತ ಹೇಳಿ ಇದ್ದಾರೆ. ಹಾಗಾಗಿ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಸಹ ಇರಬೇಕು ಅಂತ ಹೇಳಿ ಮನವಿ ಮಾಡ್ತೀನಿ. जय मंगलदायक हरिये, जय पावन शौरी मुरारी, जय मंगलदायक हरिये. मंगलवर गुण श्रीलोला जय, मंगलवर गुण श्रीलोला जय, जय 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 मंगलदायक हरिये, जय पावन शौरी मुरारी, जय मंगलदायक हरिये. लक्ष्मी रमण गोविंद, आंजनेय वरद गोविंद, दिड्डियम देवी पादारवगति गोविंद, दिड्डियम देवी कृपा पोषण नाटक मंडली की, दिड्डियम देवी कृपा पोषण नाटक मंडली की, दिड्डियम देवी कृपा पोषण नाटक मंडली की. ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ,